ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅಸಿತ, ದೇವಲ, ವ್ಯಾಸಾದಿ ಸಮಸ್ತ ಋಷಿಗಳು, ನಾರದಾದಿ ದೇವರ್ಷಿಗಳು ಸಹ ನಿನ್ನನ್ನು ಹೀಗೆ ವರ್ಣಿಸುತ್ತಾರೆ. ನೀನು ಸಹ ಇದನ್ನೇ ಹೇಳುತ್ತಿರುವೆ. ತನ್ನನ್ನು ವರ್ಣಿಸಿಕೊಂಡ ಪರಮಾತ್ಮನ ನಿಜರೂಪ ಅರ್ಜುನನಿಗೆ ಕಾಣಲಾರಂಭಿಸಿದೆ. ಕಣ್ಣಿದ್ದೂ ಕುರುಡನಾಗಿದ್ದ, ಜ್ಞಾನವಿದ್ದೂ ಅಜ್ಞಾನಿಯಾಗಿದ್ದ ಅರ್ಜುನ ಇದೀಗ ಜ್ಞಾನೋದಯವಾಗಿ ಇತರರು ಭಗವಂತನನ್ನು ವರ್ಣಿಸಿದ ರೀತಿಯನ್ನು ಹೋಲಿಸಲು ಆರಂಭಿಸಿದ್ದಾನೆ. ಉತ್ತರಾಖಂಡದ ಯಮುನೋತ್ರಿಯಲ್ಲಿ ವಾಸಿಸುತ್ತಿದ್ದ ಎಂದು ನಂಬಲಾದ ಅಸಿತ ಋಷಿಗಳು ಯಮುನೋತ್ರಿ ನದಿಯನ್ನು ಕಂಡುಹಿಡಿದವರು ಎನ್ನಲಾಗುತ್ತದೆ. ಋಗ್ವೇದದಲ್ಲಿ ಬರುವ ದೇವಲ ಮಹರ್ಷಿ ದೇವಾಂಗ ಜನಾಂಗದ ಮೂಲಪುರುಷ ಮತ್ತು ನೇಯ್ಗೆಯ ಜನಕ ಎಂದು ನಂಬಲಾಗಿದೆ. ಅವರು ಪರಶಿವನ ಹಣೆಯ ಕಣ್ಣಿನಿಂದ ಜನಿಸಿದರು. ಆದ್ದರಿಂದಲೇ ಅವರನ್ನು ದೇವಾಂಗ ಅಂದರೆ ದೇವರ ಒಂದು ಅಂಗ ಎಂದು ಕರೆಯಲಾಗುತ್ತದೆ. ವ್ಯಾಸಾಯ ವಿಷ್ಣು ರೂಪಾಯ ಎಂಬುದು ವೇದವ್ಯಾಸರನ್ನು ಸ್ತುತಿಸುವ ಒಂದು ಶ್ಲೋಕದ ಭಾಗ. ಇದರರ್ಥ ವ್ಯಾಸರು ವಿಷ್ಣುವಿನ ರೂಪವೇ ಆಗಿದ್ದಾರೆ. ಈ ಶ್ಲೋಕವು ವೇದವ್ಯಾಸರನ್ನು ವಿಷ್ಣುವಿನ ಅವತಾರವೆಂದು ಮನ್ನಣೆ ಕೊಡಲಾಗಿದೆ. ನಾರದರಂತೂ ಎಲ್ಲರಿಗೂ ಕಲಹಪ್ರಿಯರಾಗಿಯೇ ಪರಿಚಿತ. ಇಂತಹವರೆಲ್ಲ ಈ ಹಿಂದೆ ಭಗವಂತನ ಬಗ್ಗೆ ಹೇಳಿದ್ದನ್ನು ಅರ್ಜುನ ನೆನಪಿಸಿಕೊಂಡು ನೀನು ಇದನ್ನೇ ಹೇಳುತ್ತಿರುವೆ ಎನ್ನುತ್ತಿದ್ದಾನೆ. ಹರಿ ಓಂ ತತ್ಸತ್.